ವಿಜ್ಞಾನ ವಿಷಯದ ಕ್ಲಿಷ್ಟ ಪರಿಕಲ್ಪನೆಗಳ ಒಂದು ವಿಡಿಯೋ ತರಗತಿಗೆ ಸುಸ್ವಾಗತ. ನಾನೀಗ ಅಧ್ಯಾಯ 8 ಜೀವಿಗಳು ಹೇಗೆ ಸಂತಪತಿ ನಡೆಸುತ್ತವೆ ಎಂಬ ಅಧ್ಯಯನ ಸಂಬಂಧಿಸಿದ ಚಟುವಟಿಕೆಯನ್ನು ಮಾಡೋಣ. ಸೊ ಚಟುವಟಿಕೆ 8.4. ಸೊ ಚಟುವಟಿಕೆ 8.4 ಏನ್ ಹೇಳುತ್ತಂದ್ರೆ ತುಂಡರಿಕೆ ವಿಧಾನ. ಏನು ತುಂಡರಿಕೆ ಅನ್ನೋದನ್ನ ನಾವು ಈ ಚಟುವಟಿಕೆ ಮೂಲಕ ತಿಳ್ಕೊಳ್ಳೋಣ. ಸೊ ನಿಮಗೆ ಗೊತ್ತಿದೆ, ಕೆಲವೊಂದು ಸರಳವಾದಂತಹ ಬಹುಕೋಶಿ ಜೀವಿಗಳಲ್ಲಿ ಇನ್ನೂ ಕೆಲವೊಂದು ಸರಳವಾದಂತಹ ಒಂದು ವಿಭಜನೆ ವಿಧಾನಗಳಿದ್ದಾವೆ. ಸೊ ಅದರಲ್ಲಿ ಈ ಒಂದು ಸರಳವಾದಂತಹ ಶಿವರವಾದಂತಹ ಸ್ಪೈರೋಗೈರದಲ್ಲಿ ಕಂಡು ಬರುತ್ತೆ. ಆ ಸ್ಪೈರೋಗೈರದಲ್ಲಿ ಸಂತಪತಿ ನಡೆಯುತ್ತೆ. ಸಂತಪತಿ ಯಾವ ವಿಧಾನ ನಡೆಯುತ್ತೆ ಅಂದಾಗ ತುಂಡರಿಕೆ ವಿಧಾನ ಮೂಲಕ ನಡೆಯುತ್ತೆ. ಫ್ರಾಗ್ಮೆಂಟೇಷನ್ ಅಂತ ಹೇಳ್ತೀವಿ. ಆ ಒಂದು ತುಂಡರಿಕೆ ವಿಧಾನದ ಮೂಲಕ ಹೇಗೆ ಸಂತಪತಿ ನಡೆಯುತ್ತೆ ಅನ್ನೋದನ್ನ ನಾವು ಈ ಒಂದು ಚಟುವಟಿಕೆಯನ್ನ ನೋಡ್ತಾ ಹೋಗೋಣ. ಬನ್ನಿ. ಹಾಗೆ ಈ ಒಂದು ಚಟುವಟಿಕೆ ಮಾಡ್ಬೇಕಂದ್ರೆ ನಮ್ಗೆ ಬೇಕಾದಂತ ಒಂದು ಸಲಕರಣೆಗಳೇನಂದ್ರೆ ಮೊದಲಾಗಿ ಒಂದು ಬೈನಾಕ್ಯುಲರ್ ಮೈಕ್ರೋಸ್ಕೋಪ್ ಬೇಕಾಗುತ್ತೆ. ಆನಂತರ ಒಂದು ಸ್ಲೈಡ್ ಬೇಕಾಗುತ್ತೆ. ಆನಂತರ ಒಂದು ವಾಚ್ ಗ್ಲಾಸ್ ಬೇಕಾಗುತ್ತೆ. ಆನಂತರ ಒಂದು ಹಾಕೋದಕ್ಕೆ ಬೇಕಾದ ಒಂದು ಚೂಪಾದ ಒಂದು ವಸ್ತು ಬೇಕಾಗುತ್ತೆ. ಆನಂತರ ನಾವು ಕೊಳದಿಂದ ಗಮನಿಸಿ. ಸೊ ಇದು ದಟ್ಟ ಹಸಿರು ಬಣ್ಣದಲ್ಲಿ ಗೋಚರಿಸುವ ಮತ್ತು ತಂತುವಿನಂತಹ ರಚನೆಗಳು ಹೊಂದಿರುವ ಒಂದು ಕೊಳದಂತ ನೀರನ್ನು ಸಂಗ್ರಹಣೆ ಮಾಡಿದ್ದೀವಿ. ಗಮನಿಸಿ, ದಟ್ಟ ಹಸಿರು ಬಣ್ಣದಲ್ಲಿದೆ ಮತ್ತು ಎಳೆಯ ರಚನೆಗಳನ್ನು ಹೊಂದಿವೆ. ನೋಡಿ ಗಮನಿಸಿ, ತಂತುವಿನಂತಹ ರಚನೆಗಳು ಹೊಂದಿರತಕ್ಕಂಥ ಒಂದು ನಾವು ಶೈವಲವನ್ನ ಸಂಗ್ರಹಣೆ ಮಾಡಿದ್ದೀವಿ. ಆನಂತರ ಮತ್ತೇನ್ ಬೇಕಾಗುತ್ತೆ, ಒಂದು ಗ್ಲಿಸರಿನ್ ಬಾಟಲ್ ಗ್ಲಿಸರಿನ್ ಬೇಕಾಗುತ್ತೆ, ಮತ್ತೆ ಒಂದು ಇಂಕ್ ಫಿಲ್ಲರ್ ಬೇಕಾಗುತ್ತೆ, ಮತ್ತೆ ಒಂದು ಕವರ್ ಸ್ಲಿಪ್ ಬೇಕಾಗುತ್ತೆ. ಆ ಒಂದು ಸ್ಲೈಡ್ ಮೇಲೆ ಹಾಕೋದಕ್ಕೆ ಕವರ್ ಸ್ಲಿಪ್ ಬೇಕಾಗುತ್ತೆ. ಸೊ ಇದು ಕವರ್ ಸ್ಲಿಪ್ ಬೇಕಾಗುತ್ತೆ. ಇಷ್ಟು ನಮಗೆ ಬೇಕಾಗ್ತದೆ. ಓಕೆ, ಈಗ ನಾವು ಚಟುವಟಿಕೆಯನ್ನ ಮುಂದುವರಿಸೋಣ. ಆ ಚಟುವಟಿಕೆ ಮಾಡೋದು ಹೇಗೆ? ಮೊದಲಿಗೆ ಏನ್ ಮಾಡ್ಬೇಕಂದ್ರೆ, ಒಂದು ಅಥವಾ ಎರಡು ತಂತುಗಳನ್ನ ಇದರಲ್ಲಿ ಇಲ್ಲಿ ನಾನು ವಾಚ್ ಗ್ಲಾಸ್ ಅಲ್ಲಿ ಹಾಕೊಂಡಿದ್ದೀನಿ. ನೋಡಿ, ವಾಚ್ ಗ್ಲಾಸ್ ಅಲ್ಲಿ ಹಾಕೊಂಡಿದ್ದೀನಿ. ವಾಚ್ ಗ್ಲಾಸ್ ಅಲ್ಲಿ ಸೊ ಈ ಒಂದು ವಾಚ್ ಗ್ಲಾಸ್ ಅಲ್ಲಿ ಹಾಕೊಂಡಂತಹ ಈ ಒಂದು ತಂತುಗಳನ್ನ, ಒಂದು ಅಥವಾ ಎರಡು ತಂತುಗಳನ್ನ ನಾನೇ ಮಾಡ್ಬೇಕೀಗ ಈ ಒಂದು ಸ್ಲೈಡ್ ಮೇಲೆ ಹಾಕೊಳ್ಬೇಕಾಗುತ್ತೆ. ಒಂದು ಅಥವಾ ಎರಡು ತಂತುಗಳನ್ನ ಸ್ಲೈಡ್ ಮೇಲೆ ಹಾಕೊಳ್ಬೇಕಾಗುತ್ತೆ. ನೋಡಿ, ಸ್ಲೈಡ್ ಮೇಲೆ ಹಾಕೊಳ್ತಾ ಇದ್ದೀನಿ. ಗಮನಿಸಿ, ಸ್ಲೈಡ್ ಮೇಲೆ ಹಾಕೊಂಡಿದ್ದೀನಿ. ಒಂದು ಅಥವಾ ಎರಡು ತಂತುಗಳನ್ನ ಹಾಕೊಂಡಿದ್ದೀನಿ. ನಂತರ ಈ ಒಂದು ಗಾಜಿನ ಸ್ಲೈಡ್ ಮೇಲೆ ಆ ತಂತುಗಳ ಮೇಲೆ ತಂತುಗಳ ಮೇಲೆ ಒಂದು ಹನಿ ಗ್ಲಿಸರಿನ್ ಅನ್ನ ಹಾಕೋಣ. ನೋಡಿ, ನಾನೀಗ ಈ ಗ್ಲಾಸ್ ಸ್ಲೈಡ್ ಮೇಲೆ ಗ್ಲಿಸರಿನ್ ಅನ್ನು ಹಾಕ್ತಾ ಇದ್ದೀನಿ. ಒಂದು ಹನಿ ಗ್ಲಿಸರಿನ್ ಅನ್ನು ಹಾಕ್ತಾ ಇದ್ದೀನಿ. ಒಂದು ಹನಿ ಗ್ಲಿಸರಿನ್ ಹಾಕ್ತಾ ಇದ್ದೀನಿ. ಓಕೆ, ಗ್ಲಿಸರಿನ್ ಹಾಕಿದ್ದೀನಿ. ನಂತರ ಅದ್ರ ಮೇಲೆ ಈಗ ನಾವೇನು ಮಾಡಬೇಕು, ನಿಧಾನವಾಗಿ ಏರ್ ಪಾಸ್ ಆಗಲಾಗೆ ನಿಧಾನವಾಗಿ ಒಂದು ಕವರ್ ಸ್ಲಿಪ್ ಅನ್ನ ಹಾಕಬೇಕಾಗುತ್ತೆ. ಸೊ ಕವರ್ ಸ್ಲಿಪ್ ಅನ್ನ ಹಾಕ್ತಾ ಇದ್ದೀನಿ. ಗಮನಿಸಿ, ನಿಧಾನವಾಗಿ ಹಾಕಬೇಕು. ಯಾಕಂದ್ರೆ ಏರ್ ಪಾಸ್ ಆಗೋದ್ರಲ್ಲಿ ನಿಧಾನವಾಗಿ ಕೈ ಬಿಡಬೇಕಾಗುತ್ತೆ. ಸೊ ಓಕೆ, ನಿಧಾನವಾಗಿ ಹಾಕಿದ್ದೀನಿ. ಕವರ್ ಸ್ಲಿಪ್ ಅನ್ನ ಹಾಕಿದ ನಂತರ ಇದನ್ನ ನಾವು ಸೂಕ್ಷ್ಮದರ್ಶಕದಲ್ಲಿ ಗಮನಿಸಬೇಕಾಗುತ್ತೆ. ಬನ್ನಿ ಸೂಕ್ಷ್ಮದಲ್ಲಿ ಗಮನಿಸೋಣ. ನಾವು ಈಗ ತಾನೇ ತಯಾರಿಸಿದಂತ ಒಂದು ಸ್ಲೈಡ್ ಅನ್ನ ಈ ನಾವು ಸೂಕ್ಷ್ಮದರ್ಶಕದಲ್ಲಿ ಗಮನಿಸ್ತಾ ಹೋಗೋಣ. ಏನ್ ಕಾಣುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆ, ಈಗ ಗಮನಿಸ್ತಾ ಹೋಗೋಣ. ನಾನೀಗ ಸ್ಲೈಡ್ ಅನ್ನ ಸೂಕ್ಷ್ಮದರ್ಶಕದಲ್ಲಿ ಗಮನಿಸ್ತಾ ಇದ್ದೀನಿ. ಸೊ ಇಲ್ಲಿ ಗಮನಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಏನಪ್ಪಾ ಅಂದ್ರೆ, ಸರಳ ದೇಹ ರಚನೆಯನ್ನು ಹೊಂದಿರತಕ್ಕಂತಹ ಬಹುಕೋಶೀಯ ಜೀವಿಗಳಲ್ಲಿ ಸೊ ಏನಾಗುತ್ತಂದ್ರೆ ಸರಳವಾದಂತಹ ಸಂತಪತಿ ವಿಧಾನಗಳು ಇನ್ನೂ ಕೂಡ ಕೆಲಸ ಮಾಡ್ತಾ ಇದ್ದಾವೆ. ಅಂದ್ರೆ ಉದಾಹರಣೆಗಾಗಿ ನಾವು ಸ್ಪೈರೋಗೈರ, ಇಲ್ಲಿ ಸ್ಪೈರೋಗೈರದ ಎಲೆಯನ್ನು ನೋಡ್ತಾ ಇದ್ದೀವಿ ನಾವು. ಈ ಒಂದು ಸ್ಪೈರೋಗೈರದ ಎಲೆಗಳು ಸೊ ಏನಾಗ್ತಾವ ಅಂತಂದ್ರೆ ಬೆಳವಣಿಗೆ ಹೊಂದುತ್ತವೆ. ಸೊ ಬೆಳವಣಿಗೆ ಹೊಂದಿದ ನಂತರ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದುತ್ತವೆ. ಆ ಸಣ್ಣ ಸಣ್ಣ ತುಣುಕುಗಳು ಹೊಸ ಜೀವಿಗಳಾಗಿ ರೂಪುಗೊಳ್ಳುತ್ತವೆ. ಅಂದ್ರೆ ತುಂಡರಿಕೆ. ಸೊ ಇದನ್ನು ನಾವು ತುಂಡರಿಕೆ ಅಂತ ಹೇಳ್ತೀವಿ. ಗಮನಿಸ್ತಾ ಹೋಗೋಣ ಬನ್ನಿ. ಅಲ್ಲಿ ಒಂದು ಎಳೆಯಂತ ರಚನೆಗಳು ಕಾಣ್ತಾ ಇದ್ದಾವೆ. ಗಮನಿಸಿ ನೋಡಿ, ಇಲ್ಲಿ ಎಳೆಯಂತ ರಚನೆಗಳು ಕಾಣಿಸ್ತಾ ಇದಾವಲ್ಲ, ಆ ಎಳೆಯಂತ ರಚನೆಗಳಿಗೆ ನಾವೇಂತೀವಿ, ಸ್ಪೈರೋಗೈರದ ಎಳೆಗಳನ್ನು ಕರಿತೀವಿ. ಆ ಸ್ಪೈರೋಗೈರದ ಎಳೆಗಳು ಸೊ ನಿಧಾನವಾಗಿ ಬೆಳವಣಿಗೆ ಹೊಂದಿ ಏನಾಗ್ತವೆ, ತುಂಡರಿಸಲ್ಪಡುತ್ತವೆ. ಸೊ ತುಂಡರಿಸಲ್ಪಟ್ಟಾಗ ಅವು ಹೊಸ ಜೀವಿಗಳಾಗಿ ರೂಪುಗೊಳ್ಳುತ್ತವೆ. ಇದು ನಾವು ಫ್ರಾಗ್ಮೆಂಟೇಷನ್ ಅಂತ ಕೂಡ ಹೇಳ್ತೀವಿ. ಆ ಒಂದು ತುಂಡುಗಳು ಬೆಳೆದು ದೊಡ್ಡದಾದಾಗ ವಿಭಜನೆ ಹೊಂದಿ ತುಂಡುಗಳಾಗಿ ಹೊಸ ತುಣುಕುಗಳಾಗಿ, ಆ ಹೊಸ ತುಣುಕುಗಳು ಹೊಸ ಜೀವಿಗಳಾಗಿ ರೂಪುಗೊಳ್ಳುತ್ತವೆ. ಸೊ ಈ ಒಂದು ವಿಧಾನವನ್ನು ನಾವು ತುಂಡರಿಕೆ ವಿಧಾನ. ಈ ಒಂದು ಚಟುವಟಿಕೆ ಏನ್ ತಿಳ್ಕೊಂಡ್ವಿ? ಸೊ ಬಹುಕೋಶೀಯ ಜೀವಿಗಳಲ್ಲಿ ಕೂಡ ಇನ್ನೂ ಸರಳವಾದಂತಹ ಒಂದು ಸಂತಪತಿ ವಿಧಾನಗಳಿದ್ದಾವೆ. ಅಂದ್ರೆ ಇಲ್ಲಿ ನಾವೇನು ಸ್ಪೈರೋಗೈರ ಶೈವಲ ಅಂತ ನೋಡಿದ್ವಲ್ಲ, ಆ ಒಂದು ಹಸಿರು ಶೈವಲ ಒಂದು ವಿಶೇಷವಾದಂತಹ ಒಂದು ವಿಧಾನ ಮೂಲಕ ಸಂತಪತಿ ಮಾಡ್ಕೊಳ್ತಾ ಇದೆ. ಸರಳವಾದಂತಹ ಒಂದು ವಿಧಾನ ಮೂಲಕ ಏನಪ್ಪಾ ಅಂದ್ರೆ ಅದು ತುಂಡರಿಕೆ. ಸೊ ತುಂಡರಿಕೆ ವಿಧಾನದಿಂದ ಈ ಒಂದು ಸ್ಪೈರೋಗೈರ ಒಂದು ಶೈವಲವು ತನ್ನ ಸಂತಪತಿಯನ್ನು ಮಾಡಿಕೊಳ್ಳುತ್ತಾ ಇರೋದನ್ನ ನಾವು ಈ ಒಂದು ಚಟುವಟಿಕೆಯಿಂದ